Do not save what is left after spending, but spend what is left after saving. ಇದೊಂದು ಇಂಪಾರ್ಟೆಂಟ್ ಮಾತಾಗಿರುತ್ತೆ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಬಂದಾಗ. ಇದ್ರ ಅರ್ಥ ಏನಪ್ಪಾ ಅಂದ್ರೆ ನಾವೆಲ್ಲ ಖರ್ಚು ಮಾಡಿದ ನಂತರ ಏನ್ ಉಳಿಯುತ್ತೆ ಅದನ್ನ ಸೇವ್ ಮಾಡಬಾರ್ದು, ಫಸ್ಟ್ ಸೇವ್ ಮಾಡಬೇಕು, ಅದರಲ್ಲಿ ಏನ್ ಉಳಿಯುತ್ತಲ್ಲ ಅದನ್ನ ಖರ್ಚು ಮಾಡಬೇಕು ಅಂತ. ಇವತ್ತಿನ ಈ ಸ್ಪೆಷಲ್ ವಿಡಿಯೋದಲ್ಲಿ ಯಾವ ರೀತಿ ನಾವು ಹಣನ ಇನ್ವೆಸ್ಟ್ ಮಾಡೋದ್ರಿಂದ ಒಳ್ಳೆ ರಿಟರ್ನ್ಸ್ ನ ತಗೋಬಹುದು ಸ್ವಲ್ಪ ದಿನಗಳ ನಂತರ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನಿಮ್ಮಲ್ಲಿ ಬಹಳಷ್ಟು ಜನ ವಿಡಿಯೋ ನೋಡ್ತಿದ್ರಾ ಬಟ್ ಲೈಕ್ ಮಾಡೋದು ಮರಿತಿದ್ರಾ, ತಪ್ಪದೆ ವಿಡಿಯೋನ ಲೈಕ್ ಮಾಡಿ, ನಿಮ್ಗೆ ಗೊತ್ತಿರೋರ ಜೊತೆ ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಸಿಗುತ್ತೆ. ನಮ್ಮ ಇಂಡಿಯಾದಲ್ಲಿ ತುಂಬಾ ರೀತಿಯ ಒಂದು ಇನ್ವೆಸ್ಟ್ಮೆಂಟ್ ದಾರಿಗಳು ಅನ್ನೋದಿದೆ. ಉದಾಹರಣೆಗೆ FD ಇರ್ಬೋದು, RD ಇರ್ಬೋದು, ಅಥವಾ ನೀವು ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ SB ಅಕೌಂಟ್ ಅಲ್ಲಿ ಇಡೋದಿರ್ಬೋದು, ಅಥವಾ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದಿರ್ಬೋದು, ಅಥವಾ ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ ಮಾಡೋದಿರ್ಬೋದು. ಈ ರೀತಿ ನಾನಾ ರೀತಿಯ ಒಂದು ದಾರಿಗಳು ಅನ್ನೋದಿದೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ. ಬಟ್ ಅದೆಲ್ಲ ಬಿಟ್ಟು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ನಾನು ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಂಗೆ ಫಸ್ಟ್ ನಾವು ಹಣನ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಸೇವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡಬೇಕಾಗುತ್ತೆ. ನಮಗೆ ಸ್ವಲ್ಪ ಸ್ಯಾಲರಿ ಬರ್ತಿದೆ ಅಂತ ತಿಳ್ಕೊಳ್ಳಿ, ಫಸ್ಟ್ ಅದನ್ನ ಪ್ರಾಪರ್ ಆಗಿ ಡಿವೈಡ್ ಮಾಡಬೇಕು. ನಾನು ಈ ಸ್ಯಾಲರಿ ಇಷ್ಟು ಪರ್ಸೆಂಟೇಜ್ ನ ಮನೆಗೆ ಯೂಸ್ ಮಾಡ್ತೀನಿ, ಇಷ್ಟು ಪರ್ಸೆಂಟೇಜ್ ನ ಪರ್ಸನಲ್ ಯೂಸ್ ಮಾಡ್ತೀನಿ, ಮತ್ತೆ ಇಷ್ಟು ಪರ್ಸೆಂಟೇಜ್ ನ ಸೇವಿಂಗ್ಸ್ ಅಲ್ಲಿ ಇಡ್ತೀನಿ ಅಥವಾ ಇನ್ವೆಸ್ಟ್ ಮಾಡ್ತೀನಿ ಅಂತ. ಬಟ್ ಬಹಳ ಜನಕ್ಕೆ ಈ ಪ್ಲಾನಿಂಗ್ ಇಲ್ಲದೇ ಇರೋ ಕಾರಣನೇ ಮುಂದೊಂದಿನ ಫೈನಾನ್ಷಿಯಲ್ ಪ್ರಾಬ್ಲಮ್ ನ ಅವ್ರು ಫೇಸ್ ಮಾಡಬೇಕಾಗುತ್ತೆ. ಈಗ ಎಲ್ಲರಿಗೂ ಬರೋಂತ ಕ್ವಶನ್ ಏನಪ್ಪಾ ಅಂದ್ರೆ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತ. ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೂ ಮುಂಚೆ ನಾನು ಸ್ಟಾಕ್ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್ ಬಗ್ಗೆ ಒಂದ್ ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ. ಸ್ಟಾಕ್ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ನಾವೇನಾದ್ರೂ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಒಂದು ಡಿಮ್ಯಾಟ್ ಅಕೌಂಟ್ ಅನ್ನೋದು ಇರಬೇಕಾಗುತ್ತೆ. ಅಲ್ಲಿ ಅಕೌಂಟ್ ನ ಕ್ರಿಯೇಟ್ ಮಾಡ್ತೀವಿ, ನಮ್ಮ ಹತ್ರ ಎಷ್ಟು ದುಡ್ಡಿದೆಯೋ ಅಷ್ಟನ್ನ ಇನ್ವೆಸ್ಟ್ ಮಾಡಿ ಯಾವುದೋ ಒಂದು ಕಂಪನಿಯ ಶೇರ್ ನ ತಗೊಂತೀವಿ, ಸ್ವಲ್ಪ ದಿನ ಅದನ್ನ ಇಟ್ಕೊಂತೀವಿ, ಅದಾದ ನಂತರ ಅದನ್ನ ಸೆಲ್ ಮಾಡ್ತೀವಿ, ಅಲ್ಲಿ ಬರೋಂತ ಪ್ರಾಫಿಟ್ ನ ನಾವು ಪ್ರಾಫಿಟ್ ಅಂತ ನಮ್ಮ ಹತ್ರ ಇಟ್ಕೊಂತೀವಿ. ಬಟ್ ಶೇರ್ ಮಾರ್ಕೆಟ್ ಅಲ್ಲಿ ಇಷ್ಟೇ ಇಲ್ಲ, ತುಂಬಾನೇ ಬೇರೆ ಬೇರೆ ಆಪ್ಷನ್ಸ್ ಅನ್ನೋದು ಇರುತ್ತೆ. ಬಟ್ ನಾನು ಈಗ ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗಲಿ ಅಂತ ಶೇರ್ ಮಾರ್ಕೆಟ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಬಟ್ ಶೇರ್ ಮಾರ್ಕೆಟ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ನೀವು ನಿಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಅಲ್ಲೋಗಿ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಶೇರ್ ಮಾರ್ಕೆಟ್ ಅಲ್ಲಿ ನಾಲೆಡ್ಜ್ ಇಲ್ಲದೆ ಅದ್ರ ಬಗ್ಗೆ ಏನೂ ತಿಳ್ಕೊಳ್ದೆ ಡೈರೆಕ್ಟ್ ಆಗಿ ದುಡ್ಡಿದೆ ಅನ್ಬಿಟ್ಟು ಹೋಗಿ ಇನ್ವೆಸ್ಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಟೈಮು ಲಾಸ್ ಆಗೋಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಇದು ಶೇರ್ ಮಾರ್ಕೆಟ್ ಅಲ್ಲಿ ನಡೆಯುವಂತದ್ದು. ಆದ್ರೆ ಮ್ಯೂಚುವಲ್ ಫಂಡ್ ಸಹ ಶೇರ್ ಮಾರ್ಕೆಟ್ ಅಲ್ಲೇ ಮ್ಯಾಕ್ಸಿಮಮ್ ಇನ್ವೆಸ್ಟ್ ಅನ್ನೋದನ್ನ ಮಾಡ್ತಾರೆ. ಬಟ್ ಶೇರ್ ಮಾರ್ಕೆಟ್ ಗೆ ಕಂಪೇರ್ ಮಾಡಿದ್ದೆ ಆದ್ರೆ ಮ್ಯೂಚುವಲ್ ಫಂಡ್ ಅನ್ನೋದು ತುಂಬಾನೇ ಸೇಫ್ ಆಗಿರುತ್ತೆ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೀವು ರಿಸ್ಕ್ ನ ಮ್ಯಾನೇಜ್ ಮಾಡಬಹುದು, ಅಂದ್ರೆ ನೀವು ಯಾವ ರೀತಿಯ ರಿಸ್ಕ್ ತಗೋತೀರಾ ಅಂತ ನೀವು ಇಲ್ಲೇ ಡಿಸೈಡ್ ಮಾಡಬಹುದಾಗುತ್ತೆ. ಬಟ್ ಶೇರ್ ಮಾರ್ಕೆಟ್ ಅಲ್ಲಿ ಆ ರೀತಿ ಆಗಲ್ಲ. ನಿಮ್ ದುಡ್ಡು ಹೋದ್ರೆ ಕಂಪ್ಲೀಟ್ ಆಗಿ ಹೋಗ್ಬೋದು, ಬಂದ್ರೆ ಒಳ್ಳೆ ರಿಟರ್ನ್ಸ್ ಸಹ ಬರ್ಬೋದು. ಬಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನೀವು ಲಿಮಿಟೆಡ್ ರಿಸ್ಕ್ ನ ತಗೊಂಡಿದ್ದೆ ಆದ್ರೆ ಲಿಮಿಟೆಡ್ ಪ್ರಾಫಿಟ್ ಅನ್ನೋದು ಬರುತ್ತೆ, ಹೈ ರಿಸ್ಕ್ ತಗೊಂಡಿದ್ದೆ ಆದ್ರೆ ಹೈ ಪ್ರಾಫಿಟ್ ಅನ್ನೋದು ಬರುತ್ತೆ. ಸೊ ಇದು ಮ್ಯೂಚುವಲ್ ಫಂಡ್ ಗೆ ಮತ್ತೆ ಸ್ಟಾಕ್ ಮಾರ್ಕೆಟ್ ಗೆ ಇರೋಂತ ಡಿಫರೆನ್ಸ್. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಿಮ್ ತರ ನಂತರ ತುಂಬಾ ಜನ ಸ್ವಲ್ಪ ಸ್ವಲ್ಪ ದುಡ್ಡನ್ನ ಕೊಟ್ಟು ಒಬ್ಬ ಫಂಡ್ ಮ್ಯಾನೇಜರ್ ಅದನ್ನ ಮ್ಯಾನೇಜ್ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಗೊತ್ತಿರುತ್ತೆ ಯಾವ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಆದ್ರೆ ಅಥವಾ ಯಾವ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದ್ದೆ ಆದ್ರೆ ರಿಟರ್ನ್ಸ್ ಬರುತ್ತೆ ಅಂತ. ಆ ಫಂಡ್ ಮ್ಯಾನೇಜರು ನಾವು ಕೊಟ್ಟಿರೋಂತ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡಿ ಒಂದ್ ಕಡೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಬರೋಂತ ರಿಟರ್ನ್ಸ್ ನ ನಾವು ತಗೋಬಹುದಾಗುತ್ತೆ. ಇಲ್ಲಿ ತುಂಬಾ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು, ನೀವು ಯಾವ ರೀತಿಯ ರಿಸ್ಕ್ ತಗೊಂತೀರಾ ಅದೇ ರೀತಿಯ ಫಂಡ್ಸ್ ಅನ್ನೋದು ನಿಮಗೆ ಸಿಗುತ್ತೆ. ಉದಾಹರಣೆಗೆ ನೀವು ತುಂಬಾ ರಿಸ್ಕ್ ತಗೊಂತೀರಿ, ನನಗೆ ಒಳ್ಳೆ ಪ್ರಾಫಿಟ್ ಬೇಕಂದ್ರೆ ನಿಮ್ಗೆ ಹೈ ರಿಸ್ಕ್ ಫಂಡ್ಸ್ ನ ಕೊಡ್ತಾರೆ. ಸೊ ನಿಮ್ಗೆ ಅದರಲ್ಲಿ ರಿಸ್ಕ್ ಅನ್ನೋದು ಜಾಸ್ತಿ ಇರುತ್ತೆ. ನಿಮ್ಗೆ ಪ್ರಾಫಿಟ್ ಬಂದ್ರೆ ತುಂಬಾನೇ ಪ್ರಾಫಿಟ್ ಬರುತ್ತೆ, ಅಥವಾ ಸ್ವಲ್ಪ ದಿನಗಳ ಕಾಲ ಪ್ರಾಫಿಟ್ ಅನ್ನೋದು ಬರ್ದೇನೂ ಇರ್ಬೋದು. ಅಥವಾ ನೀವು ಕಡಿಮೆ ರಿಸ್ಕ್ ತಗೊಂತೀನಿ ಅಂದ್ರೆ ನಿಮ್ಗೆ ಕಡಿಮೆ ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ಅನ್ನೋದು ಬರುತ್ತೆ. ಬಟ್ ಅದೇ ರೀತಿ ನಿಮ್ ಹಣ ಸಹ ತುಂಬಾನೇ ಸೇಫ್ ಆಗಿರುತ್ತೆ. ನಿಮ್ಗೆ ಈ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಇನ್ನೂ ಡೀಟೇಲ್ ವಿಡಿಯೋ ಬೇಕಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಾನು ಅದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ನಾವು ಈ ವಿಡಿಯೋದಲ್ಲಿ ಹೇಳ್ದಂಗೆ ಎಲ್ಲಿ ನಾವು ಕರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆದ್ರೆ ಒಳ್ಳೆ ರಿಟರ್ನ್ಸ್ ಅನ್ನೋದು ಬರುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಒಂದು ಕಾನ್ಸೆಪ್ಟ್ ಇದೆ SIP ಅಂತ, ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ. ಅಂದ್ರೆ ನೀವು ಸ್ಯಾಲರಿಡ್ ಪರ್ಸನ್ ಇರ್ಬೋದು, ಅಥವಾ ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ಹೌಸ್ ವೈಫ್ ಆಗಿರ್ಬೋದು, ನೀವು ಯಾವುದೇ ಪ್ರೊಫೆಷನಲ್ ಇದ್ರಿ, ನೀವು ಪ್ರತಿ ತಿಂಗಳು ಸ್ವಲ್ಪ ಹಣವನ್ನ ಆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಕಾನ್ಸೆಪ್ಟ್ ನ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತಾರೆ. ಸೊ ಇದರಿಂದ ನಿಮ್ಗೆ ಏನಂತ ಬೆನಿಫಿಟ್ ಆಗುತ್ತೆ ಅಂತ ನಿಮ್ಗೆ ಡೌಟ್ ಬರ್ಬೋದು. ಯಾವಾಗಲೂ ನೀವು ತುಂಬಾ ದಿನಗಳಿಗೋಸ್ಕರ ಇನ್ವೆಸ್ಟ್ ಮಾಡಿದ್ದೆ ಆದ್ರೆ SIP ಅಲ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲಿ ತುಂಬಾನೇ ರಿಟರ್ನ್ಸ್ ಬರುತ್ತೆ. ಈ SIP ಅಲ್ಲಿರೋಂತ ಮುಖ್ಯವಾದ ಒಂದು ಅಂಶ ಏನಪ್ಪಾ ಅಂದ್ರೆ ನೀವು ಯಾವಾಗ ಬೇಕೋ ಆ ಡೇಟ್ ಅಲ್ಲಿ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟ್ ನ ಇನ್ವೆಸ್ಟ್ ಮಾಡಬಹುದಾಗುತ್ತೆ. ಉದಾಹರಣೆಗೆ ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ದೀರಾ ಅಂತ ತಿಳ್ಕೊಳ್ಳಿ, ನಿಮ್ಗೆ ಪ್ರತಿ ತಿಂಗಳು ಸ್ಯಾಲರಿ ಅನ್ನೋದು ಬರ್ತಿರುತ್ತೆ. ನೀವು ನಿಮಗೆ ಬರೋಂಥ ಸ್ಯಾಲರಿಲಿ ಇಷ್ಟು ಪರ್ಸೆಂಟೇಜ್ ಅಂತ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಅದಕ್ಕೆ ನೀವು ಪ್ರತಿ ಸಾರಿ ಮಾಡೋಂಥ ಅವಶ್ಯಕತೆ ಇರಲ್ಲ. SIP ನೀವು ಚೂಸ್ ಮಾಡಿದ್ದೆ ಆದ್ರೆ ಪ್ರತಿ ತಿಂಗಳು ನೀವು ಹೇಳಿರೋಂಥ ಡೇಟಾ ನೀವು ಹೇಳಿರೋಂಥ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಆಗ್ತಾ ಹೋಗುತ್ತೆ. ಸೊ ಸ್ವಲ್ಪ ದಿನಗಳ ನಂತರ ನಿಮ್ಗೆ ಒಳ್ಳೆ ರಿಟರ್ನ್ಸ್ ಅನ್ನೋದನ್ನ ನೀವು SIP ಅಲ್ಲಿ ಪಡಿಬಹುದಾಗುತ್ತೆ. ಇದೊಂದು ಬೆಸ್ಟ್ ವೇ ಆಗಿರುತ್ತೆ ನಿಮ್ಮ ಹಣನ ನೀವು ಸ್ವಲ್ಪ ದಿನಗಳ ನಂತರ ದುಪ್ಪಟ್ಟು ಮಾಡ್ಕೊಳ್ಳಕ್ಕೆ. ನೀವೇನಾದ್ರೂ SIP ಅನ್ನೋದನ್ನ ಸ್ಟಾರ್ಟ್ ಮಾಡಿದ ನಂತರ 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, 15 ವರ್ಷ ಇಟ್ಟಿದ್ದಾದ್ರೆ
ನೀವು ಎಕ್ಸ್ಪೆಕ್ಟೇ ಮಾಡಲ್ಲ ಅಷ್ಟು ರಿಟರ್ನ್ಸ್ ಅನ್ನೋದು ನಿಮಗೆ ಈ SIP ಮುಖಾಂತರ ಸಿಗುತ್ತೆ. ನೆಕ್ಸ್ಟ್ ಬರೋಂತ ಕ್ವಶನ್ ಏನಪ್ಪಾ ಅಂದ್ರೆ ಎಷ್ಟು ರೂಪಾಯಿಂದ ನಾವು SIP ನ ಸ್ಟಾರ್ಟ್ ಮಾಡಬಹುದು ಅಂತ. ನೀವು ಬೇಕಂದ್ರೆ SIP ನ 500 ರೂಪಾಯಿ, 1000 ರೂಪಾಯಿ, 2000, 5000, ಈವನ್ 100 ರೂಪಾಯಿಂದ ಸಹ ಸ್ಟಾರ್ಟ್ ಮಾಡಬಹುದಾಗುತ್ತೆ. ಬಟ್ ಒಳ್ಳೆ ರಿಟರ್ನ್ಸ್ ಬೇಕಂದ್ರೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಅನ್ನೋದು ಸಹ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ SIP ಅಲ್ಲಿ ಇರೋಂತ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ ನೀವು ಇನ್ವೆಸ್ಟ್ ಮಾಡಿರೋಂತ ಅಮೌಂಟ್ ನ ನೀವು ಯಾವಾಗ ಬೇಕಾದ್ರೂ ವಿತ್ಡ್ರಾ ಮಾಡ್ಕೋಬಹುದು. ನೀವು ಇಲ್ಲಿವರೆಗೂ ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ, ಅದಕ್ಕೆ ಎಷ್ಟು ಪ್ರಾಫಿಟ್ ಬಂದಿದೆ ಅಷ್ಟನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು, ಅದರಲ್ಲಿ SIP ಅಂದ್ರೆ ಏನು ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡೋದು ಮರಿಬೇಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ರಿಪ್ಲೈ ಮಾಡಕ್ಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.